ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವೈ ಮಡ್ಗೆ ವ್ಲಾಗ್ಸ್. ಫ್ರೆಂಡ್ಸ್ ನೋಡ್ರಿ, ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಡ್ತು. ನೆಕ್ಸ್ಟ್ ವೀಕೇ ಇರ್ತೈತಿ. ಇವಾಗ ನೋಡ್ರಿ, ಭಾಳ ಸಿಂಪಲ್ಲಾಗಿ ಭಾಳ ಈಸಿ ಮೆಥಡ್ ಒಳಗೆ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಡ್ರೇಪಿಂಗ್ ಹೆಂಗೆ ಮಾಡೋದಂತ ತೋರಿಸಾತೀನಿ. ನೋಡಿರಿ, ಸೀರೆನ ಈ ಥರ ಪ್ಲೇಟ್ಸನ್ನು ಕೆಳಗಡೆ ಹಾಕ್ಕೊಂಡು ನೀವು ಕ್ಲೀನಾಗಿ ನೆಲವನ್ನು ಒರೆಸಿ ಶುದ್ಧವಾಗಿ ಇರಿಸಿ ನೀವು ಈ ಥರ ಮಾಡಬೇಕು. ಇಲ್ಲ ಕೆಳಗಡೆ ಏನಾದರೂ ಹಾಸಿ ಹಾಕೋಬೋದು. ನಾನಿಲ್ಲಿ ಜಸ್ಟ್ ತೋರ್ಸಾಕತ್ತಿರೋದ್ರಿಂದ ಮಾಡಾಕತ್ತಿರೋದು ಕೆಳಗಡೆ. ನೀವೇನಾದರೂ ಹಾಸ್ಕೊಂಡು ಅದ್ರ ಮೇಲೆ ಈ ಥರ ನೋಡಿರಿ, ಯಾವ್ದು ಸೀರೆ ನೀವು ಡ್ರೇಪಿಂಗ್ ಮಾಡ್ತಿರೋ, ಹೊಸ ಸೀರೆ ತಂದಿರ್ತಿರಲ್ಲ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿರಿ, ಭಾಳ ಈಸಿ ಈ ಥರ ಫೋಲ್ಡಿಂಗ್ ಮಾಡೋದು. ಕುತ್ಕೊಂಡು ಆರಾಮಾಗಿ ಈ ಥರ ಫೋಲ್ಡ್ ಮಾಡ್ಕೊತ ಹೋಗೋದು. ನಿಮ್ಗೆ ಎಷ್ಟಾಕೈತೋ ಒಂದು 4 ಪ್ಲೇಟ್ಸ್ ಮಾಡ್ಕೊತ ಹೋಗಿ ಹಿಂದೆ ಒಂದೇ ಸತಿ ಮಾಡಿದ್ದ ಪ್ಲೇಟ್ಸ್ ಇರ್ತೈತಲ್ಲ ಅದನ್ನು ಎತ್ಕೊಂಡು ಇದಕ್ಕೆ ಜೋಡಿಸ್ಕೊಂಡ್ಬಿಡೋದು ಅಷ್ಟೇ. ನೋಡಿರಿ, ಈ ಥರ ಮಾಡಿದ್ರೆ ಭಾಳ ಈಸಿಯಾಗಿ ನೀವು ಪ್ಲೇಟ್ಸನ್ನು ಮಾಡ್ಬೋದು. ಅಥವಾ ನೀವು ಸೀರೆ ಉಟ್ಕೊಳ್ಳೋಕೆ ಯಾವ ಥರ ಪ್ಲೇಟ್ ಮಾಡ್ಕೊತೀರಲ್ಲ ಆ ಥರನೂ ಮಾಡ್ಬೋದು. ಆ ಮೆಥಡನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋಸ್ ಒಳಗೆ, ಇನ್ನೂ ಈಸಿಯಾಗಿ ಹೆಂಗೆ ಪ್ಲೇಟಿಂಗ್ ಮಾಡೋದು ಅಂಥೇಳಿ. ಇವಾಗ ನೋಡಿರಿ, ಪೂರ್ತಿ ಸೀರೆನ ನೀರಿಗೆ ಮಾಡಿಕೊಂಡೆ, ಎರಡೂ ಕಡೆ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡೇನಿ. ನೋಡ್ತಿರ್ಬೋದು, ರೇಷ್ಮೆ ಸೀರೆಗೆ ಪಿನ್ ಹಾಕಕ್ಕೆ ಬರೋಂಗಿಲ್ಲ, ಹಾಗಾಗಿ ಕ್ಲಿಪ್ಪನ್ನು ಬಳಸ್ರಿ ಆದಷ್ಟು. ಆಮೇಲೆ ಇಲ್ಲಿ ನೋಡಿರಿ, ಸೆರಗಿನ ಭಾಗನೂ ಸೈಡಿಗೆ ತೊಗೊಂಡು ಅದನ್ನು ಈ ಥರ ನೋಡಿರಿ, ಇದೇ ಥರ ಅದು ನೆರಿಗೆ ಹೆಂಗೆ ಮಾಡ್ಕೊಂಡ್ವಲ್ಲ ಪ್ಲೇಟ್ಸು, ಅದೇ ಥರ ಈ ಸೆರಗಿನ ಭಾಗವನ್ನು ಈ ಥರ ಪ್ಲೇಟ್ಸ್ ಮಾಡ್ಕೊಳ್ಳಾಗತ್ತೆ. ನೋಡ್ತಿರ್ಬೋದು, ಆದಷ್ಟು ಚಿಕ್ಕ ಪ್ಲೇಟ್ಸ್ ಅಂದರೆ ಚಿಕ್ಕ ಸೈಜ್ದು ಪ್ಲೇಟ್ ಮಾಡ್ಕೊಳ್ರಿ. ಯಾಕಂದ್ರೆ ಚಿಕ್ಕ ಸೈಜ್ ಮಾಡ್ಕೊಳ್ಳೋದ್ರಿಂದ ಭಾಳ ಲುಕ್ಕಾಗಿ ಕಾಣಿಸ್ತೈತಿ. ನೋಡಿರಿ, ಈ ಥರ ಪಲ್ಲು ಎಷ್ಟು ಇರ್ತೈತಲ್ಲ ಅಷ್ಟೇ ನೀವು ಈ ಥರ ನೆರಿಗೆ ಮಾಡ್ಕೊಳ್ಬೇಕು. ಎರಡು ಕಡೆ ಕ್ಲಿಪ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡೀನಿ. ಇವಾಗ ನೋಡ್ತಿರ್ಬೋದು, ಇಲ್ಲೇ ನೆರಿಗೆನೂ ರೆಡಿ ಮಾಡ್ಕೊಂಡು ನೆರಿಗೆಗೆ ನಡುವೆನೂ ಒಂದು ಕ್ಲಿಪ್ ಹಾಕ್ಕೊಂಡೀನಿ. ಇವಾಗ ತೊಗೊಂಡು ನೋಡಿರಿ, ನಾನಿಲ್ಲೇ ಕೋಲ್ ಹಾಕ್ಕೊಂಡು ಈ ಥರ ಚಂಬ್ ರೆಡಿ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತೈತಿ. ನೀವೇನಾದರೂ ನೋಡಿಲ್ಲ ಅಂದ್ರೆ ಅದನ್ನು ಲಾಸ್ಟ್ ನನ್ನ ಕುಕಿಂಗ್ ಚಾನಲ್ ಒಳಗೆ ಫಸ್ಟ್ ವೀಡಿಯೋ ಹಾಕೀನಿ ಸೀರೆ ಡ್ರೇಪಿಂಗ್, ಅದನ್ನು ನೋಡಿರಿ, ಲೈಕ್ ಆಡೋಳು ಕೊಟ್ಟಿರ್ತೀನಿ. ಇವಾಗ ನೋಡಿರಿ, ಒಂದು ಸತಿ ಕ್ಲೀನಾಗಿ ಕೈಯಿಂದ ನೆರಿಗೆ ತೊಗೊಂಡು ಕ್ಲಿಪ್ ಹಾಕಿ ನಡಕ ಈಗ ನೋಡಿರಿ, ಚಂಬೇನಿರ್ತೈತಲ್ಲ, ಚಂಬೇನು ಹಾಕಿರ್ತಲ್ಲ, ಮೊದಲಿಗೆ ಸೆರಗನ್ನು ಚಂಬಿನ ಹಿಂದೆ ಹಾಕಿಬಿಡ್ರಿ ಫಸ್ಟು. ಅದಾದಮೇಲೆ ಸೀರೆನ ಈ ಥರ ನೋಡಿರಿ ಆ ಚಂಬಿಗೆ ಸುತ್ತಿ ಬರೋಂಗೆ ಹಾಕ್ಕೊಂಡು ಈ ಕಡೆ ಸೀರೆ ಅಂಚು, ಈ ಕಡೆ ಸೀರೆ ಅಂಚು ಎರಡನ್ನೂ ಚಂಬಿನ ಅಂಚಿಗೆ ಒಂದು ಸೇರಿಸಿ ಅಲ್ಲಿ ಒಂದು ಪಿನ್ ಹಾಕಬೇಕು. ಆಮೇಲೆ ಹಿಂದೆ ಒಂದು ಸ್ವಲ್ಪ ಏನು ಸೀರೆ ಅಂಶ ಉಳಿದಿರ್ತೈತಲ್ಲ ಅದನ್ನು ಸೇರಿಸಿ ಕೆಳಗೆ ಮಾಡಿ ಒಂದು ಕ್ಲಿಪ್ ಹಾಕ್ಬೇಕು. ನೋಡಿರಿ, ಇದನ್ನು ನೋಡಿದರೆ ನಿಮ್ಗೆ ಮಾಡೋಕ್ಕೆ ಬರೋದು. ನಾನು ಎಕ್ಸ್ಪ್ಲನೇಷನ್ ಕೊಡೋಕ್ಕಿಂತ ನೀವು ನೋಡ್ಕೊಂಡು ಮಾಡಿದ್ರೆ ಇದನ್ನು ಭಾಳ ಈಸಿ ಆಗ್ತೈತಿ. ನಿಮ್ಗೆ ಬೇಕಂದ್ರೆ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ನೀವು ಆರಾಮಾಗಿ ನೋಡ್ಕೊತನ ಉಡಿಸ್ಬೋದು. ನೋಡಿರಿ, ಇವಾಗ ನೋಡಿರಿ, ಅಲ್ಲಿ ಹಾಕಿದ್ನಲ್ಲ ಕ್ಲಿಪ್ಪು, ಈ ಕೆಳಗಡೆ ಇರುವಂಥ ದೊಡ್ಡ ನೀರಿಗೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಮೇಲ್ಗಡೆ ಇರುವಂಥ ಚಿಕ್ಕ ನೆರಿಗೆ ಇರ್ತಾವಲ್ಲ ಅದನ್ನು ಹಾಕ್ಕೊಂಡು ಸೈಡ್ಗೆ ಈ ಥರ ಈ ಕಡೆ ಚಿಕ್ಕ ನೀರಿಗೆ ಅಂಚೆ ಇರುತ್ತಲ್ಲ ಅದನ್ನು ಈ ಕಡೆ ತೊಗೊಂಡು ಒಂದು ಕ್ಲಿಪ್ ಹಾಕಿದೆ, ನೀವು ನೋಡಿರ್ಬೋದು. ಇವಾಗ ಈ ಚಿಕ್ಕ ನೀರಿಗೆನೂ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಪೂರ್ತಿಯಾಗಿ. ಅಂದರೆ ಡಬಲ್ ಲೇಯರ್ ಸ್ಯಾರಿ ಡ್ರೇಪಿಂಗ್ ಅಂತ ಏನು ಕರಿತೀವಿ ಅದನ್ನು ಈ ಥರನೂ ಮಾಡ್ಬೋದು ಭಾಳ ಈಸಿಯಾಗಿ. ಸೊ ಈಗ ನೋಡಿರಿ, ಇದಕ್ಕೆ ಒಂದು ಈ ಥರ ಸೆಟ್ ಮಾಡಿ ಈ ಥರ ಒಂದು ಸೊಂಟಪಟ್ಟೆ ಏನು ಇರ್ತೈತಲ್ಲ ಅದನ್ನು ಹಾಕ್ತೀನಿ, ಅದು ಚೈನ್ ಹಾಕಾದ್ಮೇಲೆ ಮತ್ತು ನೀವು ನೆರಗಿನ ಸೀದಾ ಕರೆಕ್ಟಾಗಿ ಕಾಣುವಂಗೆ ನೀವು ಮಾಡ್ಕೋಬೋದು. ನೋಡಿರಿ, ಈ ಥರ ಹಿಂದೆ ಒಂದು ಸ್ವಲ್ಪ ಸೀರೆ ಇರ್ತೈತಲ್ಲ ಚಂಬಿನ ಅಂಚಿನ ಹಿಂದೆ, ಅದನ್ನೆಲ್ಲ ಚಂಬಿನ ಅಂಚಿಗೆ ಕೆಳಗೆ ಮಾಡಿ ಕ್ಲಿಪ್ ಹಾಕೋಬೇಕು. ಅಥವಾ ಒಂದು ಗುಂಡು ಪಿನ್ ಇದ್ದರೆ ಗುಂಡು ಪಿನ್ನೂ ಹಾಕೋಬೋದು. ನಾನಿಲ್ಲ ಕ್ಲಿಪ್ ಬಳಸೀನಿ. ಕ್ಲಿಪ್ ಬಳಸೋದು ಸೆಕ್ಯೂರ್ ಅಂತ ಅನಿಸ್ತೈತಿ. ರೇಷ್ಮೆ ಸೀರೆಗಳಿರ್ತಾವಲ್ಲ ಹಾಳಾಗೋದಿಲ್ಲ. ಆಮೇಲೆ ಈ ಕಡೆ ಅಂಚನ್ನು ಮತ್ತು ಈ ಕಡೆ ಅಂಚನ್ನು ಎರಡನ್ನೂ ಆ ಕೋಲಿಗೆ ನೋಡಿರಿ, ಈ ಥರ ಕೋಲಿಗೆ ಸಿಗಿಸ್ಬೇಕು. ಈ ಥರ ಸಿಗಿಸಿ ಅಲ್ಲಿ ಹಿಂದೆ ಒಂದು ಸ್ವಲ್ಪ ಸೀರೆ, ಎರಡು ಅಂಚಿನ ಸೀರೆ ತೊಗೊಂಡು ಒಂದು ಕ್ಲಿಪ್ ಹಾಕಿದ್ರೆ ಅವು ಕ್ಲೀನಾಗಿ ನೀಟಾಗಿ ಕೂತ್ಕೊಳ್ತಾವೆ. ನೀವು ನೋಡ್ತಿರ್ಬೋದು. ಇದನ್ನು ಆಮೇಲೆ ಸೀದಾ ಮಾಡ್ಕೋಬೇಕು ನಾವು. ಇವಾಗ ಮೊದಲಿಗೆ ಸೀರೆ ಏನು ಸೆರಗೇನು ಹಾಕಿರ್ತೀವಲ್ಲ ಆ ಸೆರಗನ್ನ ಮುಂದೆ ತೊಗೊಂಡು ಬಂದು ಈ ಥರ ಮಿಡಲ್ ಒಳಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ನೀವು ಸೆರಗನ್ನು ಹಾಕೋಬೇಕು. ಅದಾದಮೇಲೆ ಸೆರಗಿಗೆ ಹಿಂದೆ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಆತು. ಅದಾದಮೇಲೆ ನಿಮ್ಗೆ ಯಾವ ಥರ ನೆಕ್ಲೆಸ್ ಬೇಕೋ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ದೇವಿ ಮುಖಪದ್ಮವನ್ನು ಹಾಕ್ಕೊಂಡು ಸೆಟ್ ಮಾಡಿಕೊಂಡು ಕಾಯಿ ಇಟ್ಟು ಅದ್ರ ಮೇಲೆ ದೇವಿ ಮುಖಪದ್ಮ ಹಾಕ್ಕೊಂಡ್ರೆ ಅದಾದಮೇಲೆ ಹೂವಿನ ಅಲಂಕಾರ ನಿಮ್ಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೋ ಅಥವಾ ನಾನು ಈಗೇನು ತೋರ್ಸಾಕತ್ತೀನಿ ಆ ಥರ ಹೂವಿನ ಅಲಂಕಾರ ಮಾಡಿದ್ರಂತೂ ಭಾಳ ಲುಕ್ಕಾಗಿ ಕಾಣಿಸ್ತೈತಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಡಬಲ್ ಲೇಯರ್ ಸ್ಯಾರಿ ಡ್ರಾಪಿಂಗ್ ಹೆಂಗೆ ಮಾಡೋದು ಅಂತೇಳಿ ಭಾಳ ಈಸಿ ಮೆಥಡ್. ನೀವು ಇದನ್ನು ಫಾಲೋ ಮಾಡಿ ಡಬಲ್ ಲೇಯರ್ ಸ್ಯಾರಿ ಡ್ರಾಪಿಂಗ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗ್ತೈತಿ. ಮತ್ತು ಸಿಂಪಲ್ಲಾಗಿ ಬಿಗಿನರ್ಸ್ನೂ ಭಾಳ ಈಸಿಯಾಗಿ ಈ ಥರ ಸ್ಯಾರಿ ಡ್ರಾಪಿಂಗ್ ಮಾಡಿ ಸೀರೆನ ಓಡಿಸ್ಬೋದು. ಬರ್ರಿ ಈ ಥರ ಮೆಥಡ್ ಹೆಂಗೆ ಅಂತ ತೋರಿಸ್ತೀನಿ ಕ್ಲಿಯರಾಗಿ. ನೋಡಿರಿ,
ನೋಡ್ರಿ ನೀವು ಸೀರೆ ಹೆಂಗೆ ಉಟ್ಕೊತೀರಿ ಆ ಥರ ಇಲ್ಲಿ ನೆರಿಗೆ ಮಾಡ್ಕೊಂಡೀನಿ. ಬಟ್ ಡಬಲ್ ಫೋಲ್ಡ್ ಮಾಡಿಕೊಂಡು ನೆರಿಗೆ ಮಾಡ್ಕೊಂಡೀನಿ ಸೀರೆನ. ಅದೇ ಥರ ಸೆರಗನ್ನು ಕೂಡ ಅದೇ ಥರ ನಾನು ನೆರಿಗೆ ಮಾಡಿ ಇಟ್ಕೊಂಡೀನಿ. ಅಂದ್ರೆ ಸೀರೆ ಏನಿರ್ತೈತಲ್ಲ ಅದನ್ನು ಡಬಲ್ ಫೋಲ್ಡ್ ಮಾಡಬೇಕು, ಈ ಥರ ನೆರಿಗೆ ಮಾಡ್ಕೋಬೇಕು. ಆಮೇಲೆ ಸೆರಗು ಒಂದು ಸ್ವಲ್ಪ ಬಿಟ್ಟು ಅದನ್ನು ನೀವು ಹೆಂಗೆ ಪ್ಲೇಟ್ಸ್ ಮಾಡ್ಕೊತೀರಲ್ಲ ಸೀರೆ ಉಟ್ಕೊಳಕ್ಕೆ, ಅದನ್ನು ಆ ಥರ ಪ್ಲೇಟ್ಸ್ ಮಾಡ್ಕೊಂಡು ಇಟ್ಕೊಂಡೀನಿ. ಈಗ ನೋಡ್ತಿರ್ಬೋದು ಇದು ಡಬಲ್ ಲೇಯರ್ ಮಾಡ್ಕೊಂಡು ನೆರಿಗೆ ಮಾಡ್ಕೊಂಡಂಥದ್ದು. ಇದು ಎಲ್ಲರಿಗೂ ಬಂದೇ ಬರ್ತೈತಿ, ಇದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಡಬಲ್ ಲೇಯರ್ ಅಂದರೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸೀರೆನ ಈ ಥರ ನೆರಿಗೆ ಮಾಡ್ಕೋಬೇಕು. ಆಮೇಲೆ ಸೇಮ್ ನಾನು ಲಾಸ್ಟ್ ವಿಡಿಯೋದ್ರೊಳಗೆ ತೋರಿಸಿದ್ನಲ್ಲ ಚೆಂಬು ಅಂದರೆ ಬಿಂದಿಗೆ ಇಟ್ಟೇನೆ ಅಂಥೇಳಿ, ಒಂದು ಕೋಲ್ ಕಟ್ಟಿದ ಬಿಂದಿಗೆಗೆ ಅಕ್ಕಿ ತುಂಬಿಸಿ ಇಟ್ಟೇನಿ. ಇವಾಗ ನೋಡ್ರಿ ಆ ಬಿಂದಿಗೆ ಒಳಗೆ ನಾನಿಲ್ಲೇ ಈ ಥರ ನಾನು ನೀರಿಗೆಗಳನ್ನ ಆ ಬಿಂದಿಗೆ ಒಳಗೆ ಹಾಕಾಗತ್ತೆ. ನೀವು ನೋಡ್ತಿರ್ಬೋದು ಈ ಥರ ಟೈಟಾಗಿ ಹಾಕಿದ್ರೆ ಕ್ಲೀನಾಗಿ ಕೂತ್ಕೊಳ್ತೈತಿ. ಅದ್ರ ಮೇಲೆ ನಾನಿಲ್ಲಿ ಈ ಥರ ಕಾಯಿನ ಇಟ್ಕೊಳಕತ್ತೀನಿ. ಅಂದ್ರೆ ಟೈಟಾಗಿ ಕೂತ್ಕೊಳ್ತೈತಿ ಅಂಥೇಳಿ. ಹೆಂಗೂ ನಾವು ಇದ್ರ ಮೇಲೆ ಮುಖಪದ್ಮವನ್ನು ಸೆಟ್ ಮಾಡಬೇಕಲ್ಲ, ಹಾಗಾಗಿ ಈ ಥರ ಹಾಕ್ಕೊಳಕತ್ತೀನಿ. ನೀವು ಕಾಯಿ ಇಡುವಾಗ ಮಾವಿನ ಎಲೆ ಹಾಕಿ ಇಡ್ರಿ, ಭಾಳ ಚೆಂದಾಗಿ ಕಾಣಿಸ್ತೈತಿ ಲುಕ್. ಇವಾಗ ನೋಡ್ರಿ ಭಾಳ ಈಸಿಯಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ನೆರಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆದು. ಈ ಥರ ಸುತ್ತಲೂ ಸ್ಪ್ರೆಡ್ ಮಾಡಿಕೊಂಡು ಈ ಸೆರಗು ಏನಿರ್ತೈತಲ್ಲ ಅದನ್ನು ನಾವು ಯಾವ ರೀತಿ ಸೀರೆ ಉಟ್ಕೊತೀವಿ ನೋಡ್ರಿ ನಾರ್ಮಲಾಗಿ ಅದೇ ಥರ ಸೆರಗನ್ನು ತೊಗೊಂಡು ಮತ್ತು ಈ ಕಡೆನೂ ಎರಡೂ ಸೈಡನ್ನು ಸೆರಗನ್ನು ಮುಂದೆ ಬರೋ ಥರ ತೊಗೊಂಡು ಇಲ್ಲೊಂದು ಪಿನ್ ಹಾಕೊಂಡ್ಬಿಟ್ರೆ ಸೆಕ್ಯೂರ್ ಆಗ್ತೈತಿ. ಆವಾಗ ನಿಮ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಪಿನ್ ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಳ್ರಿ, ಯಾಕಂದರೆ ರೇಷ್ಮೆ ಸೀರೆಗಳಿರ್ತಾವೆ ಪಿನ್ ಹಾಕೋಂಗಿಲ್ಲ. ಬೇರೆ ನಾರ್ಮಲ್ ಸೀರೆಗಾದ್ರೆ ಒಂದು ಪಿನ್ ಹಾಕೋರಿ. ಅಥವಾ ನೋಡ್ರಿ ಈ ಥರ ಸೊಂಟ ಪಟ್ಟಿ ಇರ್ತೈತಲ್ಲ ಅದನ್ನು ಹಾಕ್ಕೊಂಡ್ರು ಆಯಿತು. ನಾನು ಸೊಂಟ ಪಟ್ಟಿನ ಕಟ್ಕೊಂಡಿನಿ, ಯಾಕಂದರೆ ರೇಷ್ಮೆ ಸೀರೆ ಆಗಿರೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತಾವೆ. ಈ ಥರ ನೋಡಿರಿ ಕಟ್ಕೊಂಡು ಆದಮೇಲೆ ಟೈಟಾಗಿ ಕಟ್ಕೊಂಡಾದ್ಮೇಲೆ ಈ ಥರ ನೆರಿಗೆನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿರಿ. ಇವಾಗ ಭಾಳ ಸಿಂಪಲ್. ಇದನ್ನು ನೀವು ನಾಳೆ ವರಮಹಾಲಕ್ಷ್ಮಿ ಪೂಜೆ ಬೆಳಗ್ಗೆ ಮಾಡಬೇಕಂದ್ರೆ ಇವತ್ತು ರಾತ್ರಿನೇ ಮನೆಯೆಲ್ಲ ಶುದ್ಧವಾಗಿ ಕ್ಲೀನ್ ಮಾಡಿ ಗೋಮೂತ್ರ ಪ್ರೋಕ್ಷಣೆ ಮಾಡಿ ಆದಮೇಲೆ ಒಂದು ಕೆಳಗೆ ವೈಟ್ ಬಟ್ಟೆ ಅಥವಾ ಶುದ್ಧವಾಗಿರೋಂಥ ಬಟ್ಟೆಯನ್ನು ಅಥವಾ ಒಂದು ಶುದ್ಧವಾಗಿರೋಂಥ ಚಾಪೆಯನ್ನು ಹಾಸ್ಕೊಂಡು ನೀವು ಯೂಸ್ ಮಾಡದೇ ಇರುವಂಥದ್ದು ಏನಾದರೂ ಹಾಸ್ಕೊಂಡು ನೀವು ಇದನ್ನು ಫೋಲ್ಡ್ ಮಾಡ್ಕೊಂಡು ಹ್ಯಾಂಗರ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಇವಾಗ ನೋಡಿರಿ ಏನು ಜಸ್ಟ್ ಒಂದು ಫೋಲ್ಡ್ ನೆರಿಗೆ ಮಾಡಿ ಹಿಂಗೆ ಸಿಗಿಸಿ ಸೆರಗು ಪಿನ್ ಹಾಕಿಬಿಟ್ರೆ ಆಯ್ತು. ನಾನು ನೋಡಿರಿ ಇಲ್ಲಿ ಅಲಂಕಾರಕ್ಕೆ ಎಲ್ಲ ಥರ ನೆಕ್ಲೆಸ್ಗಳನ್ನ ಹಾಕಿದೆ, ಆಮೇಲೆ ಕಿರೀಟ ಕೂಡ ಹಾಕಿದೆ. ನಿಮ್ಮ ಈ ಥರ ಕಿರೀಟ ಮಾರ್ಕೆಟ್ ಒಳಗೆ ಸಿಗಾಕತ್ತವು, ನೀವು ಅಲ್ಲಿ ತೊಗೊಂಡು ಬಂದು ಆರಾಮಾಗಿ ಈ ಕಾಯಿಗೆ ಸಿಗಿಸ್ಬಿಡ್ಬೋದು. ಅದಾದಮೇಲೆ ಹೂವಿನ ಅಲಂಕಾರಕ್ಕೆ ಈ ಥರ ಹೂವು ಒಂದು ದೊಡ್ಡ ಹೂವಿನ ಮಾಲೆ, ಒಂದು ಮಾಲೆ ದೊಡ್ಡ ಮಾಲೆ ಎರಡಾದರೆ ಸಾಕು ಹೂವಿನ ಮಾಲೆ ಈ ಥರ ಹಾಕ್ಬಿಟ್ರೆ ಎಷ್ಟು ಲುಕ್ಕಾಗಿ ಕಾಣಿಸ್ತೈತೆ ಅಂದ್ರೆ ಭಾಳ ಲುಕ್ಕಾಗಿ ಕಾಣಿಸ್ತೈತೆ ನೋಡ್ತಿರ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.